ನೋಡ್ತಾ ಇರ್ಬೋದು ಟೈಲರಿಂಗ್ ಮಾಡೋರಿಗೆ ಈ ಒಂದು ಟಿಪ್ಸ್ ಖಂಡಿತ ಯೂಸ್ಫುಲ್ ಆಗುತ್ತೆ. ಈ ರೀತಿ ಸೀಸರ್ಗಳು ಒಂದೆರಡು ಮನೆಯಲ್ಲಿದ್ದರೆ ಒಂದು ಹಿಂದಕ್ಕೆ ಹಾಕ್ಬಿಟ್ರು ಅಥವಾ ಜಾಸ್ತಿ ಯೂಸ್ ಮಾಡದೆ ಇಟ್ಟಾಗ ಈ ರೀತಿ ಜಂಗ್ ಹಿಡಿಯುತ್ತೆ. ಹಾಗೆಯೇ ಇದು ಸ್ಟ್ರಕ್ ಆಗ್ತಾ ಇರುತ್ತೆ, ನೀಟಾಗಿ ಕಟ್ ಆಗ್ತಾ ಇರೋದಿಲ್ಲ, ಮೂವ್ ಆಗ್ತಾ ಇರೋದಿಲ್ಲ. ಸೊ ಆವಾಗ ನೀವು ಈ ಒಂದು ಟಿಪ್ಸ್ನ ಟ್ರೈ ಮಾಡ್ಬೋದು. ಸೊ ಇದಕ್ಕೆ ಜಸ್ಟ್ ಮನೆಯಲ್ಲಿರ್ತಕ್ಕಂಥ ವ್ಯಾಸ್ಲೀನನ್ನು ಈ ರೀತಿ ಎಲ್ಲಿ ಥ್ರೆಡ್ ಎಲ್ಲ ಇರುತ್ತಲ್ವ ಅಲ್ಲಿ ಈ ಒಂದು ವ್ಯಾಸ್ಲೀನನ್ನು ಅಪ್ಲೈ ಮಾಡಬೇಕು. ನಂತರ ಇದನ್ನು ಒಂದು ಕಾಟನ್ ಬಟ್ಟೆಯಿಂದ ಜಂಗ್ ಎಲ್ಲಿ ಹಿಡಿದಿರುತ್ತೆ ಅಲ್ಲಿ 2 ಡೇಸ್ಗೆ ಒಂದ್ಸರಿ ಈ ರೀತಿ ನೀವು ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಇದ್ರ ಮೇಲ್ಗಡೆ ಇರುವಂಥ ಜಂಗಿನ ಅಂಶ ಎಲ್ಲನೂ ಹೋಗುತ್ತೆ. ಹಾಗೆಯೇ ಇದು ನೀಟಾಗಿ ಇರುತ್ತೆ ಯಾವಾಗಲೂ. ಮತ್ತೆ ನೆಕ್ಸ್ಟ್ ಟೈಮ್ ಜಂಗು ಕೂಡ ಹಿಡಿಯೋದಿಲ್ಲ, ಯಾಕಂದರೆ ಇದ್ರ ಮೇಲ್ಗಡೆ ವ್ಯಾಸ್ಲೀನನ್ನು ಅಪ್ಲೈ ಮಾಡಿರೋದ್ರಿಂದ ನೀಟಾಗಿರುತ್ತೆ. ಸೊ ನೋಡ್ತಾ ಇರ್ಬೋದು ಈ ರೀತಿ ನೀವು ಟೈಲರಿಂಗ್ ಮಷಿನ್ಗೂ ಕೂಡ ಎಲ್ಲೆಲ್ಲಿ ಜಂಗ್ ಹಿಡಿತಾ ಇರುತ್ತೆ, ಸ್ಟ್ರಕ್ ಆಗ್ತಾ ಇರುತ್ತಲ್ವ, ಸೊ ಅಲ್ಲಲ್ಲಿ ನೀವು ಈ ರೀತಿ ವ್ಯಾಸ್ಲೀನನ್ನು ಅಪ್ಲೈ ಮಾಡೋದ್ರಿಂದ ತುಂಬ ದಿನಗಳ ಕಾಲ ಬಾಳಿಕೆ ಬರುತ್ತೆ. ಸೊ ಈ ಒಂದು ಟಿಪ್ಸ್ ಕೂಡ ಖಂಡಿತ ಯೂಸ್ಫುಲ್ ಆಗುತ್ತೆ, ಟ್ರೈ ಮಾಡಿ ನೋಡಿ ಓಕೆನಾ. ಜಸ್ಟ್ ವ್ಯಾಸ್ಲೀನನ್ನು ಮುಖಕ್ಕೆ ಹಚ್ಕೊಳ್ಳೋದಲ್ಲದೆ ಹೀಗೂ ಕೂಡ